ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಜೆಪಿಯಲ್ಲಿನ ಆಂತರಿಕ ಕಲಹ ಮುಂದುವರಿತಾನೆ ಇತ್ತು. ವಿಜೇಂದ್ರ ಬಣ ಮತ್ತು ಯತ್ನಾಳ್ ಅವರ ಬಣಗಳ ನಡುವೆ ಮಾತಿನ ಚಕಮಕಿ ನಡೀತಾನೆ ಇತ್ತು. ಜೊತೆಗೆ ರೆಬೆಲ್ಸ್ ಟೀಮ್ ಅನ್ನ ಕಟ್ಕೊಂಡು ಅದಕ್ಕೆ ಕ್ಯಾಪ್ಟನ್ ಆದಂತ ವಿಜೇಂದ್ರ ಅವರ ಅಪೋಸಿಟ್ ಆದಂತ ಯತ್ನಾಳ್ ಅವರು ಬಿಜೆಪಿಯ ವಿರುದ್ಧ ಹರಿಹಾಯ್ತಾನೆ ಇದ್ರು. ಯತ್ನಾಳ್ ಅವರು ವಿಜೇಂದ್ರ ಅವರ ವಿರುದ್ಧ ಬಾಯಿ ಬಂದಂತ ಮಾತಾಡ್ತಾ ಇದ್ರು, ಬಚ್ಚ ಅಂತ ಇದ್ರು, ಯಡಿಯೂರಪ್ಪನ ವಿರುದ್ಧ ಹೊರತಾಡ್ತಾ ಇದ್ರು ಮತ್ತು ವಿಜೇಂದ್ರ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ. ವಿಜೇಂದ್ರ ಅವರು ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ವಿಜೇಂದ್ರ ಅವರು ಕಾಂಗ್ರೆಸ್ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಿದರೆ ಬಿಜೆಪಿ ಕೆಟ್ಟ ಕಾಲ ಮುಂದುವರಿಯುತ್ತದೆ ಮತ್ತು ಬಿಜೆಪಿ ಮುಂದಿನ ದಿನಗಳಲ್ಲಿ ಅಧಿಕಾರವನ್ನ ಹಿಡಿಯೋದು ಬಹಳ ಕಷ್ಟ ಆಗುತ್ತೆ ಅನ್ನುವ ದೃಷ್ಟಿಯಿಂದ ಮನ್ಸಿಗೆ ಬಂದ ಹಾಗೆ ಯತ್ನಾಳ್ ಟೀಮ್ ಅಧ್ಯಕ್ಷರಾದಂತ ಅಥವಾ ರೆಬಲ್ ಟೀಮ್ ನ ಅಧ್ಯಕ್ಷರಾದಂತ ಯತ್ನಾಳ್ ಅವರು ಬಾಯಿ ಬಂದಂತೆ ಮಾತಾಡ್ತಾ ಇದ್ರು. ಜೊತೆಗೆ ಅವರಿಗೆ ಅನೇಕರು ಅಂದ್ರೆ ತಟಸ್ಥ ಬಣದವರು ಕೂಡ ಪರೋಕ್ಷವಾಗಿ ಯತ್ನಾಳ್ ಅವರಿಗೆ ಸಪೋರ್ಟ್ ಅನ್ನು ಮಾಡ್ತಾ ಇದ್ರು. ಯತ್ನಾಳ್ ಅವರು ಪದೇ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯವನ್ನು ಬಿಟ್ಟು ಪದೇ ಹೈಕಮಾಂಡ್ಗೆ ತಮ್ಮ ಅಸಮಾಧಾನವನ್ನ ತಲುಪಿಸ್ತಾನೆ ಇದ್ರು. ಈ ನಿಟ್ಟಿನಲ್ಲಿ ಪದೇ ಹೇಳಿಕೆಯನ್ನ ಗಮನಿಸ್ತಾ ಇದ್ದಂತ ಹೈಕಮಾಂಡ್ ನಿನ್ನೆ ಎರಡೂ ಬಣಗಳ ಬಡಿದಾಟಕ್ಕೆ ಒಂದು ತಾತ್ಕಾಲಿಕ ವಿರಾಮವನ್ನು ಘೋಷಣೆ ಮಾಡಿದೆ. ಅಂದ್ರೆ ಯತ್ನಾಳ್ ಅವರಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಯತ್ನಾಳ್ ಅವರೇ, ನೀವು ಇರುವುದಾದ್ರೆ ಇರಿ, ಅಂದ್ರೆ ಇರುವುದಾದ್ರೆ ಪಕ್ಷದ ಶಿಸ್ತಿನೊಳಗೆ ಇರಿ, ಇಲ್ಲ ಅಂದ್ರೆ ಜಾಗವನ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ. ಅದಕ್ಕೂ ಆಗಿಲ್ಲ ಅಂದ್ರೆ ನಾವು ನೇರವಾಗಿ ನಿಮ್ಮನ್ನ ಉಚ್ಚಾಟನೆ ಮಾಡಬೇಕಾಗತ್ತೆ ಎನ್ನುವ ನೋಟಿಸ್ ಅನ್ನ ಪರೋಕ್ಷವಾಗಿ ಯತ್ನಾಳ್ ಅವರಿಗೆ ಕೊಟ್ಟಿದ್ದಾರೆ ಹೈಕಮಾಂಡ್ ಅವರು. ಜೊತೆಗೆ ಅದಕ್ಕೆ ರಿಯಾಕ್ಷನ್ ಕೇಳಿದಾಗ ಕೂಡ ಅವರು ನಾರ್ಮಲ್ ಆಗಿ ಹೇಳ್ತಾರೆ, ಇಲ್ಲ ನನಗೆ ಬಂದು ತಲುಪಿಲ್ಲ ಅಂತ ಒಂದು ಮಾತನ್ನು ಕೂಡ ಯತ್ನಾಳ್ ಅವರು ಹೈಕಮಾಂಡ್ ಕೊಟ್ಟಂತ ನೋಟಿಸ್ ಬಗ್ಗೆ ಮಾತಾಡಿದ್ದಾರೆ. ಅದೇನೇ ಆಗ್ಲಿ, ಅಂದ್ರೆ ಯಾವುದೇ ಒಂದು ಕಾರ್ಯಕ್ಕೆ, ಯಾವುದೇ ಒಂದು ಕೆಲಸಕ್ಕೆ ಒಂದು ಅಂತಿಮ ಘಟ್ಟ ಅಂತ ಇರುತ್ತಲ್ಲ, ಅದು ಯತ್ನಾಳ್ ಅವರ ವಿಷಯದಲ್ಲಿ ಈಗ ಆಗ್ತಾ ಇದೆ. ನಿಮಗೆ ಯತ್ನಾಳ್ ಅವರೇ ವಿಜೇಂದ್ರ ಅವರ ಬಗ್ಗೆ ನಿಮಗೆ ಪರೋಕ್ಷವಾಗಿ ಅಸಮಾಧಾನ ಇದ್ದರೆ ಅದನ್ನ ನೀವು ದಾಖಲಾತಿ ಸಮೇತ ಹೈಕಮಾಂಡ್ಗೆ ನೀವು ನೀಡಬೇಕಾಗಿತ್ತು. ಆದರೆ ನೀವು ಹೈಕಮಾಂಡ್ಗೆ ಎಷ್ಟು ವರದಿಯನ್ನು ತಲುಪಿಸಿದ್ರೂ ಗೊತ್ತಿಲ್ಲ. ಆದರೆ ಮಾಧ್ಯಮದವರಿಗೆ ಮತ್ತು ಪಕ್ಷದ ಶಿಸ್ತಿನ ಉಲ್ಲಂಘಿಸಿ ಮಾಧ್ಯಮದವರಿಗೆ ಪಕ್ಷದ ಆಂತರಿಕ ಕಚ್ಚಾಟವನ್ನ ನೀವು ಹೇಳ್ಬಿಟ್ರಿ. ನೋಡಿ ಏನಾಗತ್ತಂದ್ರೆ, ಒಂದು ವೇಳೆ ಹೈಕಮಾಂಡ್ ನೋಟಿಸ್ಗೆ ಅಂದ್ರೆ 72 ಗಂಟೆ ಒಳಗೆ ಹೈಕಮಾಂಡ್ ಕೊಟ್ಟಂತ ನೋಟಿಸ್ಗೆ ಅವರು ಉತ್ತರ ಕೊಡಬೇಕಾಗತ್ತೆ, ಕ್ಷಮೆಯಾಚನೆ ಮಾಡಬೇಕಾಗತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಯತ್ನಾಳ್ ಅವರು ಸುಮ್ಮನೆ ಇದ್ದು ಪಕ್ಷದ ಶಿಸ್ತನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಪಕ್ಷ ಏನ್ ತೀರ್ಮಾನ ಕೈಗೊಳ್ಳುತ್ತಲ್ಲ ಆ ನಿಟ್ಟಿನಲ್ಲಿ ಪಕ್ಷದ ಕಾರ್ಯವನ್ನ ಮಾಡಬೇಕಾಗತ್ತೆ. ಇಲ್ಲ ಅಂದ್ರೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವುದಾಗಿ ನೇರವಾಗಿ ಹೈಕಮಾಂಡ್ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದೆ. ಒಂದು ವೇಳೆ ನೋಟಿಸ್ಗೆ ಉತ್ತರ ಕೊಡಲಿಲ್ಲ ಅಂತ ತಿಳ್ಕೊಳ್ಳಿ, ತಮ್ಮ ಹಳೆ ಚಾಳೆಯನ್ನು ಮುಂದುವರಿಸಿಕೊಂಡು ಹೋದ್ರು ಯತ್ನಾಳ್ ಅವರನ್ನು ತಿಳ್ಕೊಳ್ಳಿ. ಯತ್ನಾಳ್ ಅವರನ್ನ ಮತ್ತು ಯತ್ನಾಳ್ ಅವರ ಟೀಮ್ ಅನ್ನ ಉಚ್ಚಾಟನೆ ಮಾಡುತ್ತೆ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಮತ್ತು ಯತ್ನಾಳ್ ಅವರ ಟೀಮ್ ಅನ್ನ ಉಚ್ಚಾಟನೆ ಮಾಡುತ್ತೆ. ಹಾಗಾದ್ರೆ ಉಚ್ಚಾಟನೆ ಮಾಡಿದ್ರೆ ಬಿಜೆಪಿ ಏನೆಲ್ಲ ಲಾಸ್ ಆಗುತ್ತೆ ಅಂತ ಒಂದು ಕಡೆ ಗಮನ ಹರಿಸೋದಾದ್ರೆ, ಯತ್ನಾಳ್ ಅವರ ಟೀಮ್ ಇದೆಯಲ್ಲ, ಯತ್ನಾಳ್ ಅವರು ಯತ್ನಾಳ್ ರೆಬಲ್ಸ್ ಟೀಮ್ ನ ಅಧ್ಯಕ್ಷರಂದ್ರೆ ಅದು ಯತ್ನಾಳ್. ಆನಂತರ ಕುಮಾರ್ ಬಂಗಾರಪ್ಪ ಬರ್ತಾರೆ, ಅರವಿಂದ್ ಲಿಂಬಾವಳಿ ಬರ್ತಾರೆ, ಸಿದ್ದೇಶ್ವರ್ ಅವರು ಬರ್ತಾರೆ, ಪ್ರತಾಪ್ ಸಿಂಹ ಬರ್ತಾರೆ, ಬಿ.ಪಿ. ಹರೀಶ್ ಅವರು ಬರ್ತಾರೆ. ಹೀಗೆ ಅನೇಕರು ನಾಯಕರು ಬರ್ತಾರೆ. ರಮೇಶ್ ಜಾರಕಿಹೊಳಿ ಕೂಡ ಬರ್ತಾರೆ. ಹೀಗೆ 10-15 ಸದಸ್ಯರ ಒಂದು ತಂಡವನ್ನು ಕಟ್ಕೊಂಡು ತಮ್ಮ ರೆಬೆಲ್ ಟೀಮ್ ಅನ್ನು ಅವರು ಕಟ್ಕೊಳ್ತಾರೆ. ಹಾಗಾದ್ರೆ ಈ ಎಲ್ಲಾ ಅವರನ್ನ, ಈ 15 ಜನರನ್ನ ಅಥವಾ ಸುಮಾರು 10ಕ್ಕಿಂತ ಹೆಚ್ಚು ಜನರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಬಿಜೆಪಿಗೆ ಲಾಸ್ ಆಗುತ್ತೆ ಅಥವಾ ಅವರಿಗೆ ಲಾಸ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಯತ್ನಾಳ್ ಅವರನ್ನ ಒಂದು ವೇಳೆ ಬಿಜೆಪಿ ಹೈಕಮಾಂಡ್ ಉಚ್ಚಾಟನೆ ಮಾಡ್ತು ಅಂತ ಇಟ್ಕೊಳ್ಳಿ, ಅವರು ಮುಂದಿನ ರಾಜಕೀಯ ನಡೆ ಏನಾಗಿರ್ಬೋದು. ಈಗ ಹಿಂದಿನಂತೆ ಅವರು ಬೇರೆ ಪಕ್ಷದಿಂದ ಬಿಜೆಪಿಗೆ ಬಂದಿರ್ತಾರೆ ಅಥವಾ 1-2 ಬಾರಿ ಅವರು ಪಕ್ಷೇತರವಾಗಿ ನಿಂತು ಗೆದ್ದಿರ್ತಾರೆ. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ. ಬಿಜೆಪಿ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಅವರು ಕಾಂಗ್ರೆಸ್ಗೆ ಹೋಗ್ಬೇಕಾಗತ್ತೆ ಅಥವಾ ಜೆಡಿಎಸ್ಗೆ ಹೋಗ್ಬೇಕಾಗತ್ತೆ. ಕಾಂಗ್ರೆಸ್ ಅಲ್ಲಿ ಅವರನ್ನ ಕಾಂಗ್ರೆಸ್ ಪಕ್ಷದ ಬಾಗ್ಲಿಗೆ ಕೂಡ ಸೇರಿಸ್ಕೊಳ್ಳಲ್ಲ, ಯಾಕಂದ್ರೆ ಅವರು ಕಟ್ಟರ್ ಮುಸ್ಲಿಂ ವಿರೋಧಿ. ಯತ್ನಾಳ್ ಅವರು ಕಟ್ಟಾ ಮುಸ್ಲಿಂ ವಿರೋಧಿ ಆಗಿರ್ತಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಯತ್ನಾಳ್ ಅವರನ್ನ ತಮ್ಮ ಕಚೇರಿಯ ಬಾಗಿಲಿಗೂ ಕೂಡ ಸೇರಿಸೋದಿಲ್ಲ. ಹಾಗಾಗಿ ಅವರು ಕಾಂಗ್ರೆಸ್ ಪಕ್ಷದಿಂದ ದೂರ ಉಳಿಬೇಕಾಗುತ್ತೆ. ಜೊತೆಗೆ ಜೆಡಿಎಸ್ ಅನ್ನ ಸೇರೋದಾದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಉತ್ತಮ ಮೈತ್ರಿಯನ್ನು ಹೊಂದಿದ್ದಾರೆ. ಒಂದು ವೇಳೆ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆಗೊಂಡು ಜೆಡಿಎಸ್ ಪಕ್ಷವನ್ನು ಸೇರೋದಾದ್ರೆ ಕುಮಾರಸ್ವಾಮಿ ಅವರು ಕೂಡ ಯತ್ನಾಳ್ ಅವರನ್ನ ತಮ್ಮ ಪಕ್ಷದ ಕಚೇರಿ ಕೂಡ ಸೇರಿಸಲ್ಲ. ಅಷ್ಟು ಹೊತ್ತಿಗೆ ಯತ್ನಾಳ್ ಅವರ ಪೊಲಿಟಿಕಲ್ ಕರಿಯರ್ ಮುಗಿದೋಗುತ್ತೆ. ಏನಾದ್ರೂ ಅವ್ರಿಗೆ ಚಾನ್ಸ್ ಇದೆ ಅಂದ್ರೆ ಅದು ಪಕ್ಷೇತರವಾಗಿ ಗೆಲ್ಬೇಕಾಗತ್ತೆ.
ಪಕ್ಷೇತರವಾಗಿ ಗೆಲ್ಲುವುದು ಎಷ್ಟು ಕಷ್ಟ ಅಂತ ನೆಕ್ಸ್ಟ್ ಪಾಯಿಂಟ್ ಹೇಳ್ತೇನೆ. ನಂತರ ಬರ್ತಾರೆ ಜಾರಕಿಹೊಳಿ ಅವರು. ಒಂದು ವೇಳೆ ಜಾರಕಿಹೊಳಿ ಅವರನ್ನ ಯತ್ನಾಳ್ರಂತೆ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಯತ್ನಾಳ್ರಂತೆ ಜಾರಕಿಹೊಳಿ ಅವರಿಗೆ ಏನೆಲ್ಲ ಆಪ್ಷನ್ ಇದೆ ಅಂತ ನೋಡೋದಾದ್ರೆ, ಈಗಾಗಲೇ ಜಾರಕಿಹೊಳಿ ಅವರು 4-5 ಬಾರಿ ಕಾಂಗ್ರೆಸ್ನಿಂದ ಗೆದ್ದು ಬಿಜೆಪಿಗೆ ಬಂದಂತವರು. ಬಿಜೆಪಿಗೆ ಬಂದ ನಂತರ ಅವರ ಕೆಲವೊಂದು ಘಟನೆಗಳು ಇಡೀ ಕರ್ನಾಟಕಕ್ಕೆ ಮುಜುಗರ ಮಾಡಿತ್ತು. ಹಾಗಾಗಿ ಒಂದು ವೇಳೆ ಜಾರಕಿಹೊಳಿ ಅವರನ್ನ ಬಿಜೆಪಿ ಪಕ್ಷ ಉಚ್ಚಾಟನೆ ಮಾಡಿದರೆ ಕಾಂಗ್ರೆಸ್ ಪಕ್ಷ ಅವರನ್ನ ಸೇರಿಸ್ಕೊಳ್ಳೋದಿಲ್ಲ. ಜೊತೆಗೆ ಜೆಡಿಎಸ್ ಪಕ್ಷಕ್ಕೂ ಅವ್ರು ಹೋಗ್ಲಿಕ್ಕೆ ಆಗುದಿಲ್ಲ. ಏನಾದ್ರೂ ಮಾಡಿ ಅವರು ಬೇರೆ ಪಕ್ಷವನ್ನೇ ಕಟ್ಟಬೇಕಾಗತ್ತೆ, ಅಥವಾ ಜೊತೆಗೆ ಅವರು ಪಕ್ಷೇತರವಾಗಿ ನಿಂತು ಗೆದ್ರು ಕೂಡ ಈ 3 ಪಕ್ಷದಲ್ಲಿ ಮತ್ತೆ ಅವರನ್ನ ಅಥವಾ ಅವರ ಸಪೋರ್ಟ್ ಅನ್ನ ಯಾವ ಪಕ್ಷವೂ ಕೂಡ ತೆಗೆದುಕೊಳ್ಳೋದಿಲ್ಲ. ಒಂದು ವೇಳೆ ಪ್ರತಾಪ್ ಸಿಂಹ ಅವರನ್ನು ಉಚ್ಚಾಟನೆ ಮಾಡ್ತು ಅಂತ ತಿಳ್ಕೊಳ್ಳಿ. ಪ್ರತಾಪ್ ಸಿಂಹ ಅವರು ಕೂಡ ಕಟ್ಟರ್ ಹಿಂದೂವಾದಿ, ಕಟ್ಟರ್ ಮುಸ್ಲಿಂ ವಿರೋಧಿ. ಅಂದ್ರೆ ಅವರು ಮುಸ್ಲಿಂ ಯಾರಾದ್ರೂ ತಪ್ಪು ಮಾಡಿದ್ರೆ ಅಥವಾ ಯಾರಾದ್ರೂ ಭಯೋತ್ಪಾದನೆ ಮಾಡಿದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ ಇಡೀ ಮುಸ್ಲಿಂ ಪಕ್ಷದ ಮೇಲೆ ಹಾಕ್ಬಿಡ್ತಾರೆ. ಮುಸ್ಲಿಂ ಪಕ್ಷ ಸರಿ ಇಲ್ಲ ಅಥವಾ ಮುಸ್ಲಿಂ ಧರ್ಮ ಸರಿ ಇಲ್ಲ ಅಂದ್ಬಿಡ್ತಾರೆ. ಹಾಗಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋದು ತುಂಬಾ ವಿರಳ ಅಥವಾ ಕಷ್ಟ ಅನ್ಬಹುದು. ಹಾಗಾಗಿ ಪ್ರತಾಪ್ ಸಿಂಹ ಅವರನ್ನ ಕಾಂಗ್ರೆಸ್ ಸೇರಿಸಿಕೊಳ್ಳೋದು ಕೂಡ ಅಷ್ಟೇ ಕಷ್ಟ. ಯಾಕಂದ್ರೆ ತಮ್ಮ ಲೇಖನದಲ್ಲಾಗ್ಲಿ ತಮ್ಮ ಈ ಹಿಂದಿನ ಅನೇಕ ವಿಷಯಗಳಲ್ಲಿ ಅವರು ಇಂದಿರಾ ಗಾಂಧಿಯನ್ನ, ಪಂಡಿತ್ ನೆಹರುವನ್ನ ಹಾಗೆ ಅನೇಕ ಕಾಂಗ್ರೆಸ್ ಮುಖಂಡರನ್ನ ಬಾಯಿಗೆ ಬಂದಂತೆ ಬೈದಿದ್ದಾರೆ ಮತ್ತು ಆ ಬೈಲಿಕ್ಕೆ ತಮ್ಮ ದಾಖಲಾತಿಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಏನೇ ಆದ್ರೂ ಕೂಡ ಹಿಂದಿನ ಮಾತನ್ನ ಕನ್ಸಿಡರ್ ಮಾಡೋದಾದ್ರೆ ಕಟ್ಟ ಹಿಂದೂವಾದಂತ ಪ್ರತಾಪ್ ಸಿಂಹ ಅವರನ್ನ ಕಾಂಗ್ರೆಸ್ ಪಕ್ಷ ಸೇರಿಸಿಕೊಳ್ಳೋದು ಕೂಡ ಕಷ್ಟ. ಜೆಡಿಎಸ್ ಪಕ್ಷಕ್ಕೆ ಪ್ರತಾಪ್ ಸಿಂಹ ಕಂಡ್ರೆ ಆಗೋದಿಲ್ಲ. ಯಾಕಂದ್ರೆ ಮೈಸೂರು ಸಂಸದರ ಅಥವಾ ಮೈಸೂರು ಒಡೆಯರ ವಿಷಯದಲ್ಲೂ ಕೂಡ ಅನೇಕ ಬಾರಿ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಯಾಕಂದ್ರೆ ಹಳೆ ಮೈಸೂರು ಮತ್ತು ಮಂಡ್ಯ ಬೆಲ್ಟ್ ಅನ್ನ ತಾನು ಗೆದ್ದು ಕೊಡ್ತಿದ್ದೆ. ಆದರೆ ಕುಮಾರಸ್ವಾಮಿ ಮತ್ತು ಅನೇಕರ ಒಳಸಂಚಿನಿಂದ ತನಗೆ ಪಕ್ಷದ ಟಿಕೆಟ್ ತಪ್ಪಿತು. ಒಡೆಯರವರನ್ನ ಮೈಸೂರು ಮತ್ತು ಕೊಡಗು ಸಂಸದರಾಗಿ ಅಥವಾ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಮತ್ತು ಅವ್ರು ಗೆದ್ದುಬಿಟ್ರು. ಹಾಗಾಗಿ ತನಗೆ 3ನೇ ಬಾರಿ ಗೆಲ್ಲುವ ಅವಕಾಶವನ್ನ ವಂಚಿತರಾಗಿ ಮಾಡಲಿಕ್ಕೆ ಕಾರಣ ಪರೋಕ್ಷವಾಗಿ ಕುಮಾರಸ್ವಾಮಿ ಅಂತ ಅವರು ಪರೋಕ್ಷವಾಗಿ ಹೇಳ್ತಾನೆ ಬಂದಿದ್ದಾರೆ. ಹಾಗಾಗಿ ಒಂದು ವೇಳೆ ಬಿಜೆಪಿ ಪಕ್ಷ ಪ್ರತಾಪ್ ಸಿಂಹ ಅವರನ್ನ ಉಚ್ಚಾಟನೆ ಮಾಡಿದರೆ ಪ್ರತಾಪ್ ಸಿಂಹ ಅವರ ಪೊಲಿಟಿಕಲ್ ಕರಿಯರ್ ಕೂಡ ಅತಂತ್ರವಾಗುತ್ತೆ. ಇನ್ನು ಕುಮಾರ್ ಬಂಗಾರಪ್ಪ ಅವರನ್ನ ನೋಡೋದಾದ್ರೆ, ಕುಮಾರ್ ಬಂಗಾರಪ್ಪ ಅವರು ಕೂಡ ಕಾಂಗ್ರೆಸ್ನಲ್ಲಿ ಮಂತ್ರಿ ಆದಂತವರು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾದಂತವರು. ಆದರೆ ಕೆಲವೊಂದು ಅಲ್ಲಿನ ವೈಪರೀತ್ಯಗಳನ್ನು ಗಮನಿಸಿ ಅವರು ಬಿಜೆಪಿ ಬಂದಿರ್ತಾರೆ. ಬಿಜೆಪಿ ಬಂದ ನಂತರ ಮತ್ತೆ ಅಲ್ಲಿ ಗೆದ್ದಿರ್ತಾರೆ. ಗೆದ್ದ ನಂತರ ಮತ್ತೆ ಈ ಲಾಸ್ಟ್ ಚುನಾವಣೆ ಸೋತ ನಂತರ ವಿಜೇಂದ್ರ ಅವರು ಅಧ್ಯಕ್ಷರಾದ ನಂತರ ಅವರ ಅಸಮಾಧಾನ ತೀವ್ರವಾಗಿ ಭುಗಿಲೆದ್ದಿತ್ತು. ಅವರು ಯತ್ನಾಳ್ ಟೀಮ್ ಸೇರ್ಕೊಂಡ್ರು. ನಂತರ ಯತ್ನಾಳ್ ಟೀಮ್ ಕಟ್ಟಿಕೊಂಡು ಅವರು ವಿಜೇಂದ್ರ ಅವರ ವಿರುದ್ಧ ಪರೋಕ್ಷವಾಗಿ ದಾಳಿಯನ್ನು ಮಾಡಿದ್ರು. ಜೊತೆಗೆ ತಾನು ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷದ ಆಕಾಂಕ್ಷೆಯನ್ನು ನಿಟ್ಟಿನಲ್ಲಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಏನೇ ಆಗ್ಲಿ ಪಕ್ಷದಿಂದ ಹೊರಗಿಂದ ಬಂದವರು 4-5 ವರ್ಷದಲ್ಲಿ ಅಥವಾ 10 ವರ್ಷದಲ್ಲಿ ತಾನು ಕೂಡ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳೋದಿದೆಯಲ್ಲ, ಅದು ಕೂಡ ಒಂದು ಮಟ್ಟಿನ ಹಾದಿ ತಪ್ಪಿದ ಹೇಳಿಕೆ ಅಂತ ಹೇಳ್ಬೋದು. ಜೊತೆಗೆ ಅವರನ್ನ ಕೂಡ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಸಸ್ಪೆಂಡ್ ಮಾಡಿದ್ರೆ ಅವರು ಕಾಂಗ್ರೆಸ್ಗೆ ಹೋಗೋದು ಕೂಡ ಕಷ್ಟ. ಯಾಕಂದ್ರೆ ಈಗಾಗಲೇ ಅವರ ಸಹೋದರ ಅವರ ಕ್ಷೇತ್ರದಲ್ಲೇ ಗೆದ್ದು ಅವರ ವಿರುದ್ಧವೇ ಗೆದ್ದು ಕಾಂಗ್ರೆಸ್ನಲ್ಲಿ ಮಂತ್ರಿ ಆಗಿದ್ದಾರೆ. ಏನಾದ್ರೂ ಅವರು ಕಾಂಗ್ರೆಸ್ಗೆ ಸೇರೋದಾದ್ರೆ ಸಹೋದರರಾದಂತ ಮಧು ಬಂಗಾರಪ್ಪನವರು ಕುಮಾರ್ ಬಂಗಾರಪ್ಪನವರಿಗೆ ವಿರೋಧವಾಗಿ ತಮ್ಮ ಹೇಳಿಕೆಯನ್ನು ನೀಡುತ್ತಾರೆ ಮತ್ತು ಕುಮಾರ್ ಬಂಗಾರಪ್ಪ ಅವರು ಕಾಂಗ್ರೆಸ್ ಸೇರುವುದು ಬಹಳ ಕಷ್ಟ ಅಂತ ಹೇಳ್ಬಹುದು. ಜೊತೆಗೆ ಜೆಡಿಎಸ್ ನಲ್ಲಿ ಕೂಡ ಅವರಿಗೆ ಮನ್ನಣೆ ಸಿಗೋದು ಬಹಳ ಕಷ್ಟ. ಯಾಕಂದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ಕೈಗೊಳ್ಳುವ ಯಾವುದೇ ನಿರ್ಣಯಕ್ಕೂ ಕೂಡ ಜೆಡಿಎಸ್ ಅತ್ಯಂತ ಸಪೋರ್ಟಿವ್ ಆಗಿ ನಿಲ್ತಾ ಇದೆ. ಇನ್ನು GM ಸಿದ್ದೇಶ್ವರ ಆಗಿರ್ಬೋದು ಅಥವಾ BP ಹರೀಶ್ ಆಗಿರ್ಬೋದು, ಇವರನ್ನೆಲ್ಲ ಬಿಜೆಪಿ ಪಕ್ಷ ತಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಅವರ ವಯಸ್ಸು ಕೂಡ ಚಿಕ್ಕ ವಯಸ್ಸಲ್ಲಿ ಅವರಿಗೆಲ್ಲ 70 ವರ್ಷ ಆಗ್ತಾ ಇದೆ. ಅವರು ಕೂಡ ಬೇರೆ ಪಕ್ಷದ ಟಿಕೆಟ್ ಪಡೆದು ಮತ್ತು ಅಷ್ಟೇ ಉತ್ಸಾಹದಿಂದ ಮುಂದಿನ ಅಂದ್ರೆ 2029 ವೇಳೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರವಾಗಿ ನಿಂತು ಗೆದ್ದು ಮತ್ತೇನು ಸಾಧಿಸುತ್ತೇನೆ ಅನ್ನೋದು ಕೂಡ ಅವರಿಗೆ ಇರುವಂತ ದೊಡ್ಡ ತೊಡಕಾಗಿದೆ. ಹೀಗೆ ನೋಡ್ತಾ ಹೋದ್ರೆ ಯತ್ನಾಳ್ ಟೀಮ್ ನಲ್ಲಿರುವಂತಹ 10-15 ಸದಸ್ಯರಿದ್ದಾರಲ್ಲ, ಪ್ರತಾಪ್ ಸಿಂಹ ಅವರು ಯಂಗ್ ಅನ್ನ ಬಿಟ್ರೆ ಈ 10-15 ಸದಸ್ಯರಿಗೆ ಒಂದು ಬೇರೆ ಪಕ್ಷದಲ್ಲಿ ಅಷ್ಟು ದೊಡ್ಡ ಮನ್ನಣೆ ಇಲ್ಲ ಮತ್ತು ಅವರ ಸಿದ್ಧಾಂತ ಇದೆಯಲ್ಲ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಮೆಚ್ಚುವಂಥದ್ದಲ್ಲ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸರಿ ಹೋಗುವಂಥದ್ದು ಅಲ್ಲ. ಜೊತೆಗೆ ಅವರು ಬೇರೆ ಪಕ್ಷವನ್ನ ಸೇರಿ ಅಥವಾ ತಮ್ಮ ಪಕ್ಷೇತರವಾಗಿ ತಮ್ಮ ಒಂದು ಪಕ್ಷವನ್ನ ಕಟ್ಟಿ ಮಾಡುವ ಇಲೆಕ್ಷನ್ ಅಲ್ಲಿ ಚುನಾವಣೆಯಲ್ಲಿ ನಿಲ್ಲೋದಾದ್ರೆ ಅವರಿಗೆ ಪಕ್ಷದ ಅಜೆಂಡಾ ಅಂತೂ ಇರುವುದಿಲ್ಲ. ಯಾಕಂದ್ರೆ ಆಲ್ರೆಡಿ ಬಿಜೆಪಿಯಲ್ಲಿ ಹಿಂದೂ ಅಜೆಂಡಾ ಇದೆ, ಕಾಂಗ್ರೆಸ್ನಲ್ಲಿ
ಈ ಜಾತ್ಯತೀತ ಅಜೆಂಡಾ ಇದೆ. ಹಾಗಾಗಿ ಮೂರನೇ ಅಜೆಂಡಾವಾಗಿ ಯತ್ನಾಳ್ ಟೀಮ್ ಅನ್ನ ಸೇರ್ಕೊಂಡು ಯತ್ನಾಳ್ ಟೀಮ್ ಪಕ್ಷ ಕಟ್ಕೊಂಡು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಗೆಲ್ಲೋದು ಕೂಡ ಅಷ್ಟು ಕಷ್ಟ ಇದೆ. ಇನ್ನು ಮೊದಲು ಏನಾಗ್ತಿತ್ತು ಅಂದ್ರೆ ಒಂದು ಚುನಾವಣೆಯಲ್ಲಿ ಯಾರು ಬೇಕಾದ್ರೆ ಗೆಲ್ಬೋದಿತ್ತು. 16 ಜನ ನಾಮಿನೇಷನ್ ಮಾಡ್ತಿದ್ರು, 16 ಜನ ನಾಮಿನೇಷನ್ ಮಾಡಿ ಅಲ್ಲಿ ಒಬ್ಬ ಗೆಲ್ತಿದ್ದ, ಅಲ್ಲಿ 16 ಪಕ್ಷ ಇರ್ತಿತ್ತು. ಈಗ ಹಾಗಾಗ್ತಿಲ್ಲ. ಅಂದರೆ ಈಗ ಯಾವ ಪಕ್ಷದಿಂದ ನೀವು ಕನ್ಸಿಡರ್ ಮಾಡಿದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಕರ್ನಾಟಕವನ್ನೇ ಕನ್ಸಿಡರ್ ಮಾಡೋದಾದ್ರೆ ಬಿಜೆಪಿ ಇಂದ ಅಥವಾ ಕಾಂಗ್ರೆಸ್ನಿಂದ ಒಬ್ಬನಿಗೆ ಟಿಕೆಟ್ ಸಿಕ್ತು ಅಂದ್ರೆ ಅವರು 50% ಗೆದ್ದಂತ ಅರ್ಥ. ಮೊದಲು ಹಾಗಾಗ್ತಿರ್ಲಿಲ್ಲ. ಯಾರೇ ನಿಂತರೂ ಎಲ್ಲರಿಗೂ ಸಮನಾದ ಹಕ್ಕಿರ್ತಿತ್ತು, ಸಮನಾದ ಒಂದು ಚಾನ್ಸ್ ಇರ್ತಿತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ನಿಂತರೂ ಸ್ವಲ್ಪ ಗೆಲ್ಲುವ ಚಾನ್ಸ್ ಇರ್ತಿತ್ತು, ಕಾಂಗ್ರೆಸ್ ಪಕ್ಷದ ಹೊರತಾಗಿ ಬಿಜೆಪಿಯಲ್ಲಿ ನಿಂತರೂ ಗೆಲ್ಲುವ ಚಾನ್ಸ್ ಇರ್ತಿತ್ತು, JDS ಮತ್ತು ಅನೇಕ ಪಕ್ಷಗಳ ಅಲ್ಲಿ ನಿಂತರೂ ಕೂಡ ಆ ಕ್ಯಾಂಡಿಡೇಟ್ ಗೆಲ್ಲುವಂತ ಚಾನ್ಸ್ ಇರ್ತಿತ್ತು. ಆದ್ರೆ ಈಗ ಹಾಗಾಗ್ತಿಲ್ಲ. ಬಿಜೆಪಿ ಹಿಂದೂ ಅಜೆಂಡಾ ಆಗಿರುತ್ತೆ, ಕಾಂಗ್ರೆಸ್ ಜಾತ್ಯತೀತ ಅಜೆಂಡಾವಾಗಿ ಯಾರಿಗೆ ಪಕ್ಷದಲ್ಲಿ ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಸಿಗತ್ತಲ್ಲ ಅವರು ಗೆಲ್ಲುವ ಮುಖ್ಯ ಅಭ್ಯರ್ಥಿಯಾಗಿ ಗೋಚರ ಆಗತ್ತೆ ಮತ್ತು ಗೆಲ್ಲುವ ಚಾನ್ಸ್ ಇರುತ್ತೆ. ಯಾಕಂದ್ರೆ ಪಕ್ಷಕ್ಕಿಂತ ಯಾವುದೇ ಅಭ್ಯರ್ಥಿ ಈಗ ಮುಖ್ಯ ಅಲ್ಲ ಅನ್ನುವುದು ಕಳೆದ 16 ಚುನಾವಣೆಗಳಲ್ಲಿ ನಡ್ಕೊಂಡು ಬಂದಿದೆ ಮತ್ತು ಅದು ಸಾಬೀತು ಕೂಡ ಆಗಿದೆ. ನೋಡಿ, ಮೋಟಮ್ಮ ಅವರ ಮಗಳು ನಯನ ಮೋಟಮ್ಮ ಅವರಿಗೆ ಟಿಕೆಟ್ ಸಿಕ್ತು, ಅವ್ರು ಗೆದ್ರು. ಪ್ರದೀಪ್ ಈಶ್ವರ್ ಅವರಿಗೆ ಕಾಂಗ್ರೆಸ್ನ ಟಿಕೆಟ್ ಸಿಕ್ತು, ಅವರು ಸುಧಾಕರ್ ಅಂತ ಘಟಾನುಘಟಿಯನ್ನೇ ಸೋಲಿಸ್ಬಿಟ್ರು. ಹಾಸನದಲ್ಲಿ ಮಂಜು ಅವರು JDS ಪಕ್ಷದಿಂದ MLA ಆಗಿರ್ತಾರೆ. ಅವರನ್ನ ಅವರ ಮಗ ಮಂತರ್ಗೌಡ ಅವರನ್ನ ಕಾಂಗ್ರೆಸ್ ಪಕ್ಷ ಸೆಳೆದುಕೊಂಡು ಮಡಿಕೇರಿಯಲ್ಲಿ ಅಪ್ಪಚ್ಚು ರಂಜನ್ ಎನ್ನುವಂತ ಘಟಾನುಘಟಿ ಅಂದ್ರೆ 5 ಸಲ MLA ಆದಂತ ವ್ಯಕ್ತಿಯ ವಿರುದ್ಧ ನಿಲ್ಲಿಸ್ತಾಚ್ಚು ರಂಜನ್ ಅನ್ನುವಂತ ಘಟಾನುಘಟಿಯನ್ನು ಸೋಲಿಸಿ ಕಾಂಗ್ರೆಸ್ನ MLA ಆಗ್ತಾರೆ. CT ರವಿ ಇರ್ತಾರಲ್ಲ, CT ರವಿ ವಿರುದ್ಧ ಅವರ ಆಪ್ತನನ್ನೇ ಕಾಂಗ್ರೆಸ್ ಪಕ್ಷ ಸೆಳ್ಕೊಳ್ಳುತ್ತೆ ಮತ್ತು CT ರವಿ ಎನ್ನುವಂತ ಘಟಾನುಘಟಿ ಬಿಜೆಪಿ ಹಿಂದುತ್ವದ ಅಜೆಂಡಾ ಹೊಂದಿರುವಂತಹ ನಾಯಕನನ್ನ ಅವರ ಸ್ವಕ್ಷೇತ್ರದಲ್ಲಿ ಸೋಲಿಸ್ಬಿಡ್ತಾರೆ. ಹೀಗೆ ಅನೇಕರು ಪ್ರಥಮ ಬಾರಿಗೆ ಗೆಲ್ತಾರೆ. ಅವ್ರಿಗೆ ಯಾವುದೇ ಪೊಲಿಟಿಕಲ್ ಅಜೆಂಡಾ ಇರಲ್ಲ, ಆದ್ರೆ ಪಕ್ಷದ ಅಜೆಂಡಾ ಇರುತ್ತಲ್ಲ, ಪಕ್ಷದ ಚಿಹ್ನೆ ಇರುತ್ತಲ್ಲ, ಅದು ಅವರನ್ನ ಗೆಲ್ಸ್ಬಿಡುತ್ತೆ. ಹಾಗಾಗಿ ಇಲ್ಲಿ ಪಕ್ಷಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಮತ್ತು JDS ಪಕ್ಷ ಇದೆಯಲ್ಲ, ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷ ಇದೆಯಲ್ಲ, ಆ ಪಕ್ಷದ ಅಜೆಂಡಕ್ಕಿಂತ ಯಾವುದೇ ಅಭ್ಯರ್ಥಿಯ ಅಜೆಂಡಾ ಆಗಲಿ, ಯಾವುದೇ ಅಭ್ಯರ್ಥಿಯ ಅಭಿವೃದ್ಧಿ ಕೆಲಸವಾಗಲಿ ವರ್ಕ್ ಆಗೋದಿಲ್ಲ. ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ, ಆದ್ರೆ ಪಕ್ಷದ ಚಿಹ್ನೆ ಬೇಕೇ ಆಗತ್ತೆ. ಹಾಗಾಗಿ ಯತ್ನಾಳ್ ಅಂತಲ್ಲ, ಬಿಜೆಪಿಯ ಸರಿಸುಮಾರು 100 ಲೀಡರ್ಸ್ ಅನ್ನ ಸಸ್ಪೆಂಡ್ ಮಾಡಿದ್ರು ಕೂಡ, ಉಚ್ಚಾಟನೆ ಮಾಡಿದ್ರು ಕೂಡ ಬಿಜೆಪಿ ಅಜೆಂಡಾ ಅನೇಕ ಹೊಸಬರನ್ನ ಗೆಲ್ಲಿಸಿಕೊಂಡು ಬರುವಂತ ಅರ್ಹತೆ ಬಿಜೆಪಿ ಪಕ್ಷಕ್ಕಿದೆ. ಇನ್ನು ಕಾಂಗ್ರೆಸ್ ವಿಷಯಕ್ಕೆ ಬರೋದಾದ್ರೆ, ಈಗಿರುವ 138 MLAಗಳಿಗೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೊಡದೇ ಇದ್ರು ಅಷ್ಟೇ ಸೀಟನ್ನ ಗೆಲ್ಲಿಸಿಕೊಂಡು ಬರುವಂತ ತಾಕತ್ತು ಕಾಂಗ್ರೆಸ್ಗಿದೆ. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷಗಳ ಅಜೆಂಡಾ ಮುಖ್ಯವಾಗುತ್ತೆ ಹೊರತು ಯಾವುದೇ ಅಭ್ಯರ್ಥಿ ಮುಖ್ಯವಾಗಲ್ಲ. ಅಂದ್ರೆ ಅಭ್ಯರ್ಥಿಗಳು ಮುಖ್ಯವಾಗ್ತಾರೆ, ಅದು 1%, 2%, ಅದು 10% ಒಳಗಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಯಾವುದೇ ಒಂದು ಕಾರಣವನ್ನು ಇಟ್ಕೊಂಡು ಬಿಜೆಪಿ ಪಕ್ಷದ ವಿರೋಧ ಚಟುವಟಿಕೆ ಮಾಡ್ತಾ ಇರುವಂತಹ ಯತ್ನಾಳ್ ಟೀಮ್ ಅವರನ್ನ ಸಸ್ಪೆಂಡ್ ಮಾಡಿದ್ರೆ ಅದು ಬಿಜೆಪಿ ಪಕ್ಷಕ್ಕೆ ಯಾವುದೇ ಹೊರತ ಕೊಡೋದಿಲ್ಲ. ಹೊರತಾಗಿ ಪಕ್ಷದ ವಿರುದ್ಧವಾಗಿ ಮಾತನಾಡ್ತಿದ್ದಂತ, ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿದಂತ ಯತ್ನಾಳ್ ಮತ್ತು ಅವರ ಟೀಮ್ಗೆ ದೊಡ್ಡ ಹೊಡೆತ ಅನ್ನೋದು ಈಗಿನ ಲೆಕ್ಕಾಚಾರವಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.